ಆ ಹುಣಸಿಗಿಡದ ಹರಿ ಅಂತಕ್ಕಂಥದ್ದನ್ನು ಕಡಿದಿದ್ರು. ಆವಾಗ ಅದನ್ನು ಏನು ಮಾಡಿದಂದ್ರೆ ಮತವಾದಿಗಳು ಭಾಳ ಮಂದಿದ್ದರು ರೀ. ಸಿದ್ಧಾರೂಢ ಶಿವಾನಂದ ಕಾಡಿದಂತೂ ಮತ್ಯಾವ ಸಾಧುಗಳನ್ನು ಕಾಡಿಲ್ಲ. ಆಗ ಏನು ಮಾಡಿದ್ರು ಅಂದ್ರೆ ಆಗಿನ ಬ್ರಿಟಿಷ್ ಕಾಲ ಕಲೆಕ್ಟ್ರಿಗೆ ಅದಾವುದು ಸುದ್ದಿಯಿಂದ ತೀವ್ರವಾಗಿ ಮುಟ್ಟಿಸಿದ್ರು. ಅವ ಬಂದ ಕೂಡಲೇ ತೇರು ಎಳೆಯುವಂಗಿಲ್ಲ ಅಂತ. ಅವಾಗ ಈಗಲಂಗೆ ಭವ್ಯವಾದ ಮಂಟಪ ಇದ್ದಿದ್ದಿಲ್ಲ. ಅವಾಗೆಲ್ಲ ಎಲ್ಲ ಭಕ್ತರು ಕೂಡಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸಿಂಗರಿಸಿದ ಒಂದು ಮಂಟಪ ಅಂತಕ್ಕಂಥದ್ದನ್ನು ರೆಡಿ ಮಾಡಿದರು. ಅಲ್ಲೇ ಉತ್ತುಂಗಾಸನದ ಮೇಲೆ ಶಿವಾನಂದ ಪೂಳ್ ಕುಂತಿದ್ರು. ಯುರೋಪಿಯನ್ ಕಲೆಕ್ಟರ್ ಅಂತಕ್ಕಂಥ ಬಂದು ಏನು ಮಾಡೋದಂದ್ರೆ ಅಲ್ಲಿ ಬೂಟ ಕಳಿಲಿಲ್ಲ. ಹಂಗೆ ಹೋದ ಶಿವಾನಂದ ಪೂಳ್ ಯುದ್ಧಕ್ಕೆ ಜಗತ್ತನ ಹೋದಾಗ ಏನು ಮಾಡೋದಂದ್ರೆ ಅವಾಗ ಶಂಕರರಾಯ ಕುರ್ತಕೋಟಿ ಅಂತ ಆಗಿನ ಕಾಲದಾಗ BA LLB B.Ed ಸಂಸ್ಕೃತ ಆಂಗ್ಲ ಭಾಷಾದ್ಯ ಅಪರಿಮಿತ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಶಂಕರರಾಯ ಕುರ್ತಕೋಟಿ ಎಂಬುವರು ಶಿವಾನಂದರ ಶಿಷ್ಯರಾಗಿದ್ದರು ಅಂತ ವರ್ಣನೆ ಮಾಡಿದ್ದಾರೆ. ಅವರು ಇಂಗ್ಲೀಷ್ನಾಗ ಮಾತಾಡಿದ್ದನ್ನು ಕನ್ನಡದ ಶಿವಾನಂದ ಪೂಳ್ ಹೇಳೋರು, ಇವರು ಕನ್ನಡದ ಮಾತಾಡಿದ್ದನ್ನು ಇಂಗ್ಲೀಷ್ನಾಗ ಯುರೋಪಿಯನ್ಗೆ ಹೇಳ್ತಿದ್ರು. ಅವಾಗ ಅದು ಆ ಬ್ರಾಹ್ಮಣ ವೃತ್ತಿ ಅದು ಭಾಳ ಮೃದು ಸ್ವಭಾವ ಇರ್ತೈತಿ. ಅವ ಏನು ಮಾತಾಡಿದ್ನೋ ಅದು ಗೊತ್ತಾಗಿಲ್ಲ, ತಡವರ್ಸಕತ್ತಿದ್ದಂತ. ಅವಾಗ ಶಿವಾನಂದ ಪೂಳ್ ಹೇಳಿದಂತ, ಶಂಕರರಾಯ ನೀನು ಹೆದರಿದಿ, ನೀನು ಸುಮ್ಮನೆ ಕುಂತರು ಅವನು ಕೂಡ ನಾನೇ ಮಾತಾಡ್ತೇನಂತ 1 ತಾಸು ನಿರರ್ಗಳವಾಗಿ ಇಂಗ್ಲೀಷ್ ಮಾತಾಡಿದ್ರು. ಏನ್ರಿ ಆಗ ಅದು ಮಹಾತ್ಮರ ಮಾತು. ಇದು ಎಷ್ಟು ಮುಂದೆ ಒಂದು ಎಂಥ ಇದಾಯ್ತಂದ್ರೆ ಯಾವಾಗ ಇಂಗ್ಲೀಷ್ ಶಿವಾನಂದ ಪೂಳ್ ಅವನು ಕೂಡ ಮಾತಾಡಿದ್ರು ಮನಪರಿವರ್ತನೆ ಆಯಿತು. ಅಲ್ಲಿ ಮಹಾತ್ಮರೆಂಬ ಭಾವನೆ ಇಲ್ಲ, ಅದು ಉತ್ಕೃಷ್ಟ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನದ ಮಹಿಮೆ ಗೊತ್ತಿಲ್ಲದಂತಕ್ಕಂಥ ಯುರೋಪಿಯನ್ನ ಶಿವಾನಂದರು ಏನು ಮಾತಾಡಿದ್ರೋ ಗೊತ್ತಿಲ್ಲ. ಆ ಹೊರಗೆ ಹೋಗಿ ಬೂಟ್ ಕಳೆದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ದ. ಆದ ಕಾರಣವಾಗಿ ನಾವೆಲ್ಲರೂ ಏನು ನೆನೆಗಿಟ್ಕೋಬೇಕಂತಂದ್ರೆ ನೆನೆಯುವುದನುದಿನ ಉದಯ ಕಾಲದ ಎಚ್ಚರಿಕೆಯೋಳು ವಿನಿತು ಗುರುಮೂರ್ತಿಯನ್ನು ನುತಿಸಿಕೊಳ್ಳಲಿಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಗುರುಮೂರ್ತಿಯನ್ನು ನಾವು ನೆನೆಸಿದ್ರೆ ಮಾತ್ರ ಉದ್ಧಾರ ಹಾಕಿವಿ. ನಾವು ಹೊಣ್ಣು ಹೆಣ್ಣು ಮಣ್ಣು ಅಂತಕ್ಕಂಥ ಈ ತ್ರಿಮಲಗಳನ್ನು ನಮ್ಮ ಹೃದಯದಲ್ಲಿ ನಾವು ಜತನಾಗಿ ಇಟ್ಕೊಂಡಿವಿ ಅಂತಂದ್ರೆ ಏನಾಗ್ತತಿ, ಭಾಳ ಮಣ್ಣಿನ ಮೇಲೆ ಆಸೆ ಇಟ್ಕೊಂಡು ಹೋದಂದ್ರೆ ಉಡಾದವಲ್ಲ. ಗರುಡ ಪುರಾಣದೊಳಗೆ ಯಾವ್ಯಾವ ಪಾಪಗಳನ್ನು ಮಾಡಿದರೆ ಯಾವ್ಯಾವ ಜನ್ಮ ಎಷ್ಟೆಷ್ಟು ನರಕಾಗ್ತದೆ ಅಂತಕ್ಕಂಥ ಭಾಳ ಮಾರ್ಮಿಕವಾಗಿ ಬರೆದಿದ್ದಾರೆ. ಅಲ್ಲೇ ಉಡಾಗಿ ಹುಡ್ತಾನೆ. ಆಮೇಲೆ ಸ್ತ್ರೀ ಲೋಲುಪ್ತನಾಗಿರ್ತಕ್ಕಂಥ ಮನುಷ್ಯ ಆ ಸ್ತ್ರೀಗಳ ತಲೆಯಲ್ಲಿರ್ತಕ್ಕಂಥ ಹೇನಾಗಿ ಹುಡ್ತಾನೆ. ಆಮೇಲೆ ಇನ್ನು ಈ ಹೊಣ್ಣಂತಕ್ಕಂಥದ್ದು ಹೇಳಿದ್ಮೇಲೆ ಪ್ರತ್ಯಕ್ಷವಾಗಿರ್ತಕ್ಕಂಥ ಸ್ಥಿತಿ. ಆದ ಕಾರಣವಾಗಿ ಇವು ಎಲ್ಲವೂ ನೆನಪಿನಲ್ಲಿ ಇಡಲಿಕ್ಕೆ ಅಯೋಗ್ಯವಾಗಿರ್ತಕ್ಕಂಥವು. ಯಾವು ಎಷ್ಟರ ಮಟ್ಟಿಗೆ ಉಪಯುಕ್ತವಾಗಿರುವಂಥ ಉಪ್ಪಿನಕಾಯಿ ಅಂತಕ್ಕಂಥದ್ದು ಅದು ರುಚಿ ಐತೆ ಅಂತ ತಿಳ್ಕೊಂಡು ಅದನ್ನೇ ಉಣ್ಣಕ್ಕೆ ಬರೋಂಗಿಲ್ಲ. ಆಗ ನಾವು ಗೃಹಸ್ಥರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಇವು 3 ಬೇಕಂದರೂ ಕೂಡ ಅವನ್ನ ಇತಿಮಿತಿಯೊಳಗೆ ಬಳಸಿ ನಮ್ಮ ಜೀವನ ಅಂತಕ್ಕಂಥದ್ದು ಪಾವನ ಆಗಲಿಕ್ಕೆ ಅವು ಅಡ್ಡಿಯಾಗದಂತೆ ಅವನ್ನು ಉಪಯೋಗ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಅದಕ್ಕೆ ಬಿಡಬೇಕು ಬಲು ಹಿಂದೆ ಬರಿದು ತನ್ನೆರವ ಕೆಡಿಸುವ ಕಾಮವಿದನು ಯೋಗಿ ಅಂತಕ್ಕಂಥ ಮಾತನ್ನು ಶ್ರೀಮನ್ ನಿಜಗುಣ ಹೇಳಿದ್ದಾರೆ. ಆ ನಂತರ ಈ ನೆನಹು ಅಂತಕ್ಕಂಥದ್ದು ಎಂಥದ್ದಿರ್ಬೇಕಂತಂದ್ರೆ ಸ್ಮೃತಿ ಮಾತ್ರದಿಂದ ಭವಬಂಧನ ಅರಿಯುವ ಪರ್ಯಂದವನ್ನು ಬೋಧಿಸು ಅಂತ ತಿಳ್ಕೊಂಡು ಮೈತ್ರಾದೇವಿ ಯಾಜ್ಞವಲ್ಕ್ಯರಿಗೆ ಕೇಳಿದಾಳೆ. ಅವರು ಮನೆ ಬಿಟ್ಟು ಹೋಗುವಾಗ ಏನು ಕೇಳಿಲ್ಲ ಅಂದ್ರೆ, ಇಷ್ಟು ಐಶ್ವರ್ಯ ಇದ್ದಾಗ್ಯಾದರೂ ಕೂಡ ನೀನು ಮಡಿ ಬಿಟ್ಟು ಹೋಗ್ತೆ ಅಂತಂದ್ರೆ ನೀ ಏನು ಪಡೆಯಲಿಕ್ಕೆ ಹೋಗ್ತೀಯ ಅದನ್ನು ಕೊಡುವುದು. ಸ್ಮರಣ ಮಾತ್ರದಿಂದ ಸಂಸ್ಕೃತಿ ಬಂಧ ಒಳಿವಂದವನು ಎನಗೆ ಬೋಧಿಸು ಅಮಲಾತ್ಮ ಅಂತ. ಸ್ಮರಣ ಮಾಡ್ಕೋದ್ರಿಂದ ನನ್ನ ಹುಟ್ಟು ಸಾವುಗಳಿಗೆ ನಿಲುಗಡೆಯಾಗಿರ್ಬೇಕು, ಅದನ್ನು ಬೋಧಿಸು, ಮತ್ತಾವುದನ್ನು ಬೋಧಿಸಬೇಡ ಅಂತ ಹೇಳಿದಂಗೆ ಭಾಳ ಹರ್ಷೋದ್ಗತರಾದರು ಯಾಜ್ಞವಲ್ಕ್ಯ ಮಹರ್ಷಿಗಳು. ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿಗೇಳು ನೀನೇ ಸುಕೀರ್ತಿ ಎಪ್ಪೆ ಅಂತ ತಿಳ್ಕೊಂಡು ಭಾಳ ವರ್ಣನೆ ಮಾಡಿದರು. ಯಾಕೆ ವರ್ಣನೆ ಮಾಡಿದರು ಅಂದ್ರೆ ಸತಿ ಅಂತಕ್ಕಂಥ ಭಾವನೆ ಇಲ್ಲ, ಸುಂದರ ಸ್ತ್ರೀ ಅಂತ ಭಾವನೆ ಇಲ್ಲ, ಯೋಗ್ಯವಾದದ್ದನ್ನು ನನಗೆ ಪೇಳು ಅಂತ ಹೇಳಿದಾಗ ಆ ಭಾವನೆ ಅಂತಕ್ಕಂಥದ್ದು ಗುರು ಶಿಷ್ಯ ಭಾವದಿಂದ ಉತ್ಕಟ ಪ್ರೇಮವುಕ್ಕಿ ಒಂದು ಪರಮಾನವ ಬೋಧೆ ಅಂತಕ್ಕಂಥ ಒಂದು ಗ್ರಂಥ ಆಯಿತು. ಅದನ್ನು ನಾವು ನೀವೆಲ್ಲರೂ ಅವತರಿಸುತ್ತಾ ನಮಗೆ ಸಮಯಕ್ಕೆ ಸಿಕ್ಕಾಗಲ್ಲ ಅದನ್ನು ತಳುವುದೇ ಮಾಳ್ಪುದಾವುದು ಭವಹರಣ. ಎಡಬಿಡದೆ ಮಾಡ್ತಕ್ಕಂಥ ಕೆಲಸ ಯಾವುದಂದ್ರೆ ಭವಹರಣ.
ಭವ ಅಂದರೆ ಹುಟ್ಟು ಸಾವು, ಅದನ್ನು ಇಲ್ಲದಂಗೆ ಮಾಡಿಕೊಳ್ಳುವಂತಹ ಯಾವುದು ಮಾರ್ಗವಿರುವುದೋ ಅದನ್ನು ಅವಲಂಬಿತರಾಗಬೇಕ ವಿನಃ ನಮ್ಮನ್ನು ಕಷ್ಟಕ್ಕೆ ಒಯ್ಯುವಂತಹ ಈ ಸತಿಸುತಾದಿಗಳ ವ್ಯಾಮೋಹ ಅಂತಕ್ಕಂತಹದ್ದು ನಾವು ಹೋದರೆ ಅದು ಏನೇನೋ ಆಗಿ ನಾವು ಹುಟ್ಟುವಂತಹ ಸ್ಥಿತಿ ತಂದ್ಕೋಬಾರ್ದು, ಹಿಂಬಡ್ತಿ ಆಗಬಾರ್ದು. ಈ ನರಜನ್ಮದಿಂದ ಇಹದೋಳು ಮಿಗಿಲುಂಟೆ ಅಂತಾರೆ. ಈ ನರಜನ್ಮ ಅಂತಕ್ಕಂತಹದ್ದು ಬಂದು ನಾವು ಹೀನ ಪಶು ಪಕ್ಷಿಗಳಾಗಿ ಹುಟ್ಟಿದ್ರೆ ಅದರ ಸ್ಮರಣೆ ಇರ್ತೈತೆ ನಮ್ಗೆ, ಆದ್ರೆ ಆಘಾತ ಆಕತಿ ಮನಸ್ಸಿಗೆ. ಹಂಗಾಗಬಾರ್ದು. ಇವತ್ತು ತಹಸೀಲ್ದಾರ್ ಇದ್ದಾವ, ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟ ಮಿನ್ನುಂಟೆ. ತಹಸೀಲ್ದಾರ್ ಆದಂಥವ ತನ್ನ ಕಾರ್ಯನಿರ್ವಹಣೆಯಲ್ಲಿ ಲೋಪವನ್ನು ಎಸಗಿ ಅವ ಹೇಗೆ ಮತ್ತೆ ಹಿಂಬಡ್ತಿ ಬರ್ತಾನೋ ಹಾಗೆ ಶ್ರೇಷ್ಠವಾಗಿರ್ತಕ್ಕಂಥ ಈ ಮಾನವ ಜನ್ಮಕ್ಕೆ ಬಂದು ನಾವು ಮಾಡಬಾರ್ದ ಕೆಲಸಗಳ ಕಾರ್ಯಗಳನ್ನು ಎಸಗಿದ್ರೆ ನಮಗೂ ಕೂಡ ಈ ಶ್ರೇಷ್ಠವಾಗಿರ್ತಕ್ಕಂತಹ ಮಾನವ ಜನ್ಮದ ಹೊರತುಪಡಿಸಿ ಹೀನ ಪಶುಪಕ್ಷಾದಿಗಳ ಜನ್ಮ, ಮರಮಟ್ಟಾದಿಗಳ ಕ್ರಿಮಿಕೀಟಾದಿಗಳ ಜನ್ಮ ಅಂತಕ್ಕಂತಹದ್ದು ಬರುವಂತಹದ್ದು ಆಗಬಾರ್ದು. ಆದ ಕಾರಣವಾಗಿ ನಾವು ಎಚ್ಚರದಿಂದ ಇರಬೇಕಾಗ್ತತಿ. ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ ಅಂತ ಅನೇಕ ಮಹತ್ವರು ಹೇಳಿದ್ದಾರೆ. ಆದ ಕಾರಣವಾಗಿ ನಾವು ಉತ್ತಮವಾದದ್ದನ್ನು ನಮ್ಮ ನೆನಪಿನಲ್ಲಿ ಇಟ್ಕೊಂಡು ನಾವು ಕೃತಾರ್ಥರಾಗುವಂಥ ಒಂದು ಸದ್ಬುದ್ಧಿಯನ್ನು ಆ ಸದ್ಗುರುನಾಥ ಶಿವಾನಂದರು, ಪೂರ್ಣಾನಂದರು, ಸಿದ್ಧಾರೂಢರು ಅನೇಕ ಮಹತ್ವರು ಕೂಡ ನಮಗೆ ದಯಪಾಲಿಸಿ ಅಂತ ತಿಳ್ಕೊಂಡು ನನ್ನ ಮಾತುಗಳನ್ನು